ಮ್ಯಾಗಿಗೆ ನಾಳೆ ನಾನು ಬರ್ತಿರೋದು ಗೊತ್ತಿಲ್ಲ. ರೋಸ್ ಎಲ್ಲ ತಗೊಂಡ್ ಹೋಗ್ತಾ ಇದೀವಿ, ಖುಷಿ ಆಗ್ಬಿಡ್ತು. ಸಕ್ಕದಾಗಿದೆ ಅಲ್ಲ? ನಾನು ಬರ್ತಾ ಇದ್ದೀನಿ ಅಂತಾನೆ ಬಿಗ್ಗೆಸ್ಟ್ ಸ್ಟಾಕರ್. ಸಿಕ್ಕಿರೋ ಪರ್ಫ್ಯೂಮ್ ಎಲ್ಲ ಸುರಿತಾ ಹೇಳಿ ಎತ್ತಿ ಎತ್ತಿ ಇದ್ದಿ ಏನೋ ಗಿಫ್ಟ್ ತಂದಿದ್ದಾಳೆ ಗಾಯ್ಸ್. ಅಲ್ಲಿ ನಾನು ಮನುಷ್ಯ ಆಯ್ತಾ, ನನ್ನ ಕೈಲಿ ಆಗಲ್ಲ. ಥ್ಯಾಂಕ್ ಯು. Hello everyone, welcome to our YouTube channel. After very into 100 long time, we are back. ಏನಂತ ಅಂದ್ರೆ ಇವತ್ತು ಸ್ಪೆಷಲ್ಲು, ಇವತ್ತಲ್ಲ ನಾಳೆ ಮ್ಯಾಗಿ ಬರ್ಡೇ. ಇವತ್ತು ನಾನು ರಿದ್ದಿ ಗಿಫ್ಟ್ ತರಕ್ ಹೋಗ್ತಾ ಇದೀವಿ. ಆಕ್ಚುಲಿ ನಾವು ಮ್ಯಾಗಿನ್ ಕೇಳಿದ್ವಿ ಏನ್ ಗಿಫ್ಟ್ ಬೇಕು ಅಂತ. ಅವಳು ಇಟ್ಕೊಂಡು ಏನು ಕಳ್ಸಿದ್ದು, ರಿಂಗ್ ಕಳ್ಸಿದಾಳೆ, ಇಯರಿಂಗ್ ಕಳ್ಸಿದಾಳೆ. ಓಪನ್ ಮಾಡ್ಲಿಲ್ಲ ಲಿಂಕ್. ಒಂದು ಮಾಡ್ದೆ, ಆಮೇಲೆ ಹೊಟ್ಟೋದೆ ನಾನು. ಇಲ್ಲ, ನಾನು ಎಲ್ಲ ನೋಡ್ದೆ ಮ್ಯಾಗಿ. ನಾನ್ ನೋಡ್ದೆ 2 ಇಯರಿಂಗು 1 ರಿಂಗ್ ಕಳ್ಸಿದ್ಲು. ಅದು ಆರ್ಡರ್ ಮಾಡಿ ಬರೋ ಅಷ್ಟ್ರಲ್ಲೇ 10 ದಿವಸ ಆಗೋಗತ್ತೆ. ಬರ್ಡೇ ಆದ್ಮೇಲೆ ಕೊಟ್ರೆ. ಕಳ್ಸಿದ್ದು ರಿಂಗು ನಾರ್ಮಲ್ ರಿಂಗ್ ಆಯ್ತಾ. ನಾವಿಬ್ರು ಏನ್ ಪ್ಲಾನ್ ಮಾಡಿದೀವಿ ಅಂತಂದ್ರೆ, ಇವಾಗ ಇಬ್ರು ಅರ್ನ್ ಮಾಡ್ತಾ ಇದೀವಿ. ಇವಾಗ ಇಬ್ರ ಹತ್ರನೂ ಸ್ವಲ್ಪ ಕಾಸಿದ್ಯಲ್ವಾ, ಅದಕ್ಕೋಸ್ಕರನೇ ನಾವ್ ಯಾಕೆ ಸಿಲ್ವರ್ ರಿಂಗೇ ಕೊಡ್ಸ. ನೀವೆಲ್ಲ ಗೋಲ್ಡನ್ ರಿಂಗ್ ಅಂತ ಎಕ್ಸ್ಪೆಕ್ಟ್ ಮಾಡ್ಬೇಡಿ, ಅರ್ನ್ ಮಾಡ್ತಾ ಇದೀವಿ. ಅಷ್ಟೊಂದೆಲ್ಲ ಅರ್ನ್ ಮಾಡ್ತಿಲ್ಲ, ಅದಕ್ಕೇನೆ ಸಿಲ್ವರ್ ರಿಂಗೇ ಕೊಡ್ಸೋಣ ಅಂತ. ಮ್ಯಾಗಿಗೆ ನಾಳೆ ನಾನ್ ಬರ್ತಿರೋದ್ ಗೊತ್ತಿಲ್ಲ. ಮ್ಯಾಗಿ ಇವಳಿಗೆ ವೀಕ್ ಡೇಸ್ ಅಲ್ಲಿ ಕೆಲ್ಸ ಇದೆ, ಅದಕ್ಕೋಸ್ಕರನೇ ಇವಳು ಕೆಲ್ಸಕ್ಕೆ ಹೋಗ್ತಾಳೆ ಅಂತ ಅನ್ಕೊಂಡಿದ್ದಾಳೆ. ಬಟ್ ಅವಳಿಗೆ ಗೊತ್ತಿಲ್ಲ ಇವಳಿಗೆ ವೀಕ್ ಆಫ್ ಇದೆ ಅಂತ. ಅದಕ್ಕೋಸ್ಕರನೇ ಅವಳಿಗೆ ಸರ್ಪ್ರೈಸ್ ಇವಳು ಬರ್ತಾ ಇರೋದು. ನಾಳೆ ಸಿಗೋಣ, ಅಲ್ಲ ನಾಳೆ ಸಿಗದ್ ಬೇಡ, ಇವತ್ತು ಹೋಗೋಣ, ನೋಡೋಣ ಏನ್ ತಗೊಂತೀವಿ ಅಂತ. ಬನ್ನಿ. ಮ್ಯಾಗಿಗೆ 1 ರಿಂಗ್ ತಗೊಂಡ್ವಿ ನಾಳೆಗೆ. ಅದನ್ನ ನಾವು ನಾಳೆನೆ ತೋರಿಸ್ತೀವಿ, ರಿವೀಲ್ ಮಾಡೋದು ಅಷ್ಟು ಬೇಗ. ಅದನ್ನ ತಗೊಂಡು ಇವಾಗ ನಮ್ಮ ಮನೆ ಹತ್ರ ಹೊಸ ಮೆಗ್ಡಿ ಆಗಿದೆ, ಅದಕ್ಕೆ ನಾವಿಬ್ರು ಮೆಗ್ಡಿಯಲ್ಲಿ ತಿನ್ನೋಕೆ ಬಂದಿದ್ದೀವಿ. ಇವಾಗ ಆರ್ಡರ್ ಮಾಡಿದ್ದೀವಿ, ಆರ್ಡರ್ ಬರಬೇಕು. ಅವಳು ಏನು ತಗೊಂಡೆ? ಕಾರ್ನ್ ಚೀಸ್ ಬರ್ಗರ್ ತಗೊಂಡು, ನಾನು ಪನ್ನೀರ್ ಬರ್ಗರ್ ತಗೊಂಡೆ. ಬಂದ್ಮೇಲೆ ತೋರಿಸ್ತೀನಿ ನಮ್ಮ ಆರ್ಡರ್. ಬಂತು ಗೈಸ್, ನನ್ನ ಪನ್ನೀರ್ ಅವಳ ಚೀಸ್ ಬರ್ಗರ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನೆಕ್ಸ್ಟ್ ಡೇ ವ್ಲಾಗ್. ನಾವು ಇವಾಗ ಮ್ಯಾಗಿ ಮನೆಗೆ ಬಂದ್ವಿ. ಅವಳಿಗೆ ಮನೆ ಕೆಳಗಿದ್ದೀವಿ. ಇವಳು ಹೋಗ್ತಾ ಇರೋದು ಇನ್ನೂ ಗೊತ್ತಿಲ್ಲ. ನಾನು ಮಾತ್ರ ಇವಾಗ ಫೋನ್ ಮಾಡಿದ್ದೆ, ಅದಕ್ಕೇನೆ ಮನೆಗೆ ಬಾ ಅಂತ ಅಂದು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಹೋಗ್ಬಿಟ್ಟು ನೋಡೋಣ. ಲಿಫ್ಟಲ್ಲೇ ಇರು, ನಾನು ಮಾತ್ರ ಕ್ಯಾಮ್ರಾ ಎತ್ಕೊಂಡು ಹೋಗ್ತೀನಿ. ರೋಸ್ ಎಲ್ಲ ತಗೊಂಡ್ ಹೋಗ್ತಾ ಇದೀವಿ, ಖುಷಿ ಆಗ್ಬಿಡ್ತಾರೆ ಹುಡುಗಿ. ಹೇಳ್ತಾ ಇದ್ದೆ ನಾನು. ಹೆಂಗೆ? ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಇನ್ನೊಂದು ಕರೆಯಲ್ಲ ನಮ್ಮ, ಅಂದ್ರೆ ಬರ್ತೀವಿ ನಾನು. ಇವಾಗ ತಾನೇ ನಿನ್ ಬಗ್ಗೆನೇ ಹೇಳ್ತಾ ಇದ್ಲು. ಹಂಗೆ ಮಾಡಿ ಏನಂತ ಆಗ್ತಾ ಇಲ್ಲ. ಆಯ್ತು, ನಾನು ಏನ್ ಮಾಡ್ದೆ, ಫುಲ್ ನಿನ್ನಷ್ಟೇ ದೊಡ್ಡ ಕೇಕು ಓಪನ್ ಮಾಡೆ. ಥ್ಯಾಂಕ್ ಯು. ಹೋಗ್ ಮ್ಯಾಚ್ ಬಾಕ್ಸ್ ಬೇಕಲ್ಲ. ಇರೇ 1 ನಿಮಿಷ, ಗ್ರೂಪ್ ಕಳಿಸ್ತಾ ಇದೀವಿ. ಮಾಡು, ಏನ್ ಮಾಡ್ತೀವಿ? ಏನ್ ಮಾಡ್ದೆ? ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಮೇಘನಾ. ಥ್ಯಾಂಕ್ ಯು. ತಿನ್ನ ಫಸ್ಟ್ ನೀನು ತಿನ್ನ. ಚೆನ್ನಾಗಿದಾ? ವೆರಿ ನೈಸ್. ಥ್ಯಾಂಕ್ ಯು. ಅವ್ಳು ತಿನ್ಸ್ಬಿಡು, ಆಮೇಲೆ ನಾನು ತಿನ್ಸ್ತೀನಿ. ಅದನ್ನ ತೆತ್ತಕ್ಕೂ ಅಳ್ತವಳೆ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಸಿಕ್ಕಾಬಡೆ ಸಿಟ್ಟು. ಬ್ರೌನಿ ತರನೇ ಅಲ್ಲ, ಕೈ ನಡುತ್ತೆ. ಫಸ್ಟ್ ಟೈಮ್
ಮ್ಯಾಗಿ ಬರ್ಡೇ ಸೆಲೆಬ್ರೇಟ್ ಮಾಡ್ತೀರಾ? ಎಲ್ಲ ಟೈಮು ನನ್ ಬರ್ಡೇ ಟೈಮಲ್ಲೇ ಇಲ್ಲ ಇವ್ರಿಬ್ರು ಜಗಳ ಆಗತ್ತೆ, ಅಥವಾ ಇವ್ರಿಬ್ರು ಸೇರಿ ನನ್ ಮೇಲೆ ಕೋಪ ಮಾಡ್ಕೊಂಡು ಜಗಳ ಆಗತ್ತೆ. ಎಕ್ಸಾಕ್ಟ್ಲಿ ಬರ್ಡೇ ಟೈಮಲ್ಲೇ ನಮ್ ಜಗಳ ಆಗುತ್ತೆ. ನಿನ್ನೆನೂ ಸ್ವಲ್ಪ ಡ್ರಾಮಾ ಮಾಡೋದು, ನಾನು ಸ್ವಲ್ಪ ಸೈಕ್ ಮಾಡ್ತಾಳೆ ಅನ್ಕೊಂಡು ನಾನೇ ಸಮಾಧಾನವಾಗಿದ್ದೆ ಬೇಡ ಬೇಡ ಅಂತ. ಬಟ್ ಆಮೇಲೆ ಇವತ್ತು ಗೊತ್ತಾಗಲ್ಲ ಅವ್ರಿಗೆ ಗೊತ್ತು. ಈ ವಿಷಯ ಕೇಳಿದ್ರೆ ನನ್ನ ಹಾರ್ಟ್ ಮತ್ತೆ ಬ್ರೇಕ್ ಆಗುತ್ತೆ. ಫಸ್ಟ್ ಟೈಮ್ ಬೇಡ, ನನಗ್ ಬೇಡ. ಫಸ್ಟ್ ಟೈಮ್ ನನ್ನ ಫ್ರೆಂಡ್ ಆಗಿದ್ದೆ ಆಯ್ತಾ, ಫಸ್ಟ್ ಇಯರ್ PU ಫಸ್ಟ್ ಅಲ್ಲಿ ಫ್ರೆಂಡ್ ಆಗಿದ್ದಾಗ ಎಲ್ರೂ ಇನ್ವೈಟ್ ಮಾಡಿದ್ರು ಅವ್ರ ಬರ್ಡೇಗೆ. ನನ್ನೊಬ್ಳನ್ ಬಿಟ್ಟು ನಾನು ಎಲ್ಲ ಸ್ನಾಪ್ ನೋಡ್ತಾ ಇದ್ದೀನಿ, ಎಲ್ಲರೂ ಹೋಗೋರು, ನಾನ್ ಮಾತ್ರ ಇಲ್ಲ. ಎಲ್ರನ್ನೂ ಇನ್ವೈಟ್ ಏನ್ ಮಾಡಿಲ್ಲ, ಇವಳನ್ನ ಬಿಟ್ರೆ ಇನ್ನೊಬ್ರನ್ನ ಕರೆದಿಲ್ಲ. ಇನ್ನೊಬ್ರಕ್ಕಿಂತ ನಾನಿಲ್ಲ. ಇವಾಗ ಅವರೇ ಇಲ್ಲ, ಇನ್ನೊಬ್ರು ಅಂದ್ರೂ ಅವರೇ ಇವಳ ಕೈ ಕೊಟ್ಟೋಗೋರೆ. ನಾನು ಇನ್ನೂ ಇದೀನಿ ಅವ್ರ ಜೊತೆ. ನನಗೆ ಮೋಸ ಮಾಡೋದು, ನನಗೆ ಕರ್ದೇ ಇಲ್ಲ. ಕೇಳಿದ್ರೆ ನಿಮ್ಮ ಮನೆ ದೂರ, ಕೇಳಿದ್ರೆ ನಿಮ್ಮ ಮನೆ ದೂರ. ಅದಕ್ಕೆ ಅದು ಪಲ್ಲು ಮೇಲಿರೋ ಕನ್ಸರ್ನ್ಗೆ. ಇಫ್ ಇನ್ ಕೇಸ್ ಲೇಟ್ ಆಗ್ಬಿಟ್ಟು ಅವ್ಳ ಮನೆಗೆ ಹೆಂಗ್ ಹೋಗ್ತಾಳೆ, ಪಾಪ ನಮ್ಮ ಹುಡುಗಿ ಒಬ್ಳೆ ಹೆಂಗ್ ಹೋಗ್ತಾಳೆ. ಇದೆಲ್ಲ ಅವಾಗಿಂದ ಬಾಯಿ ಮಾತಿಗಾದ್ರೂ ಒಂದ್ಸತಿ ಬಾಪಲ್ಲು ಅಂದಿದ್ರೆ ಆಗೋಗಿರೋದು. ನಾನು ಬರ್ತಿದ್ದೋ ಇಲ್ಲ ಇಷ್ಟ ಆಯ್ತಾ. ನಿನ್ನೇನು ಹಂಗೆ ಜಗಳ ಆಡಿದ್ದಾನು. ಆದ್ರೂ ಆ ಹುಡ್ಗಿನ್ ಕರ್ದಿದ್ಯಾ, ನನ್ನನ್ ಕರ್ದಿಲ್ವಲ್ಲ, ಆ ಹುಡ್ಗಿ ನಿನ್ ಸರಿಯಾಗಿ ಕೈ ಕೊಟ್ಟೋದು. ನನ್ಗೆ ಅದು ಖುಷಿ ಆಯ್ತು. ಖುಷಿ ಆಯ್ತಂತ ಈ ತರ ಗುಡ್. ಐ ಆಮ್ ವಿತ್ ಹರ್. ಮತ್ತೆ ಕಣ್ಮುಚ್ಕೊ. ಸ್ವಲ್ಪ ಫ್ಯಾನ್ ಆಗ್ತೀಯಾ? ಇದಕ್ಕಂತೂ ಪಕ್ಕಾ ಫುಲ್ ಖುಷಿ ಆಗ್ತಾಳೆ, ತುಂಬಾ ಖುಷಿ ಆಗ್ತಾಳೆ. ಫ್ಯಾನ್ ಆಗ್ತೀಯಾ? ಇದೆ ಗಿಫ್ಟ್ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ಬೇಕು. ತುಂಬಾ ಖುಷಿ ಆಗ್ತಾಳೆ. ಅಯ್ಯೋ ಆಮೇಲೆ ಬಿಡ. ಮೊದ್ಲೇ ನಾನು ಸಕ್ಕರೆ ಆಯ್ತಾ. 1 2 3 ಸ್ಟಾರ್ಟ್. ನಾನು ಹೇಳಿದೆ ತಾನೇ ನನಗೆ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ನನ್ಗೆ ತುಂಬಾ ರೋಸಸ್ ಅಂದ್ರೆ ತುಂಬಾ ಇಷ್ಟ. ನಾನು ಹೇಳಿದೆ ತಾನೇ. ಅವ್ರ ರೆಕಾರ್ಡಿಂಗ್ಗೆ ಅಲ್ಲಿ ಒಂದು ಮಗ್ ಇಟ್ಟಿದ್ದಾರೆ, ಆ ಮಗ್ ಒಳಗ್ ಒಂದು ರೋಸ್ ಇದೆ. ಅದನ್ನು ಅವ್ರು ನನ್ಗೆ ಇವರೇ ಕೊಟ್ಟಿದ್ದ ರೋಸ್ ನಾನು ಇನ್ನ ಇಟ್ಕೊಂಡಿದ್ದೀನಿ. ಅದು ಕೊಟ್ಟಿದ್ ನನ್ಗೆ ನಾನು ಫಸ್ಟ್ ಇಯರ್ ಡಿಗ್ರಿಯಲ್ಲಿ ಇದ್ದ ಕೊಟ್ಟಿದ್ದು. ಸೊ 3 years ಬ್ಯಾಕ್ ಅವ್ರನ್ನ ಕೊಟ್ಟಿದ್ದು. ಅವಾಗ ಬೇಜಾರಲ್ಲಿ ಅವಾಗ ನಾನು ಇಲ್ಲಿ ಮಲ್ಕೊಂಡಿದ್ದೆ, ನನ್ನ ಫ್ರೆಂಡು ಇಲ್ಲಿ ಇದ್ಲು, ನನ್ನ ಡಿಗ್ರಿ ಫ್ರೆಂಡ್ ಒಬ್ಳು ಧೃತಿ ಅಂತ. ಸೊ ಇಲ್ಲಿ ನಾನು ಮಲ್ಕೊಂಡಿದ್ದೀನಿ, ಇವ್ರಿಬ್ರು ಯಾವ ರೇಂಜ್ ಅಲ್ಲಿ ಬಂದ್ಬಿಟ್ಟು ಸಖತ್ತಾಗಿ ನನ್ನ ಎಪ್ಸಿದ್ರೆ. ಎಬ್ಸಿದ್ರಂದ್ರೆ ಇವಳು ಅಳ್ತಾ ಇದ್ದು ಹತ್ಕೊಂಡು ಏನಕ್ಕೋ ಮೆಸೇಜ್ ಮಾಡಿದ್ದು, ನಮ್ಗೆ ಅದು ತುಂಬಾ ಬೇಜಾರಾಗೋಯ್ತು. ಅದಕ್ಕೆ ಅವಳನ್ನ ಖುಷಿ ಪಡಿಸೋಣ ಅಂತ ಸರ್ಪ್ರೈಸ್ ಆಗಿ ರೋಸ್ ಎಲ್ಲ ತಗೊಂಡು ಚಾಕ್ಲೇಟ್ ಎಲ್ಲ ತಗೊಂಡು ಬಂದಿ ಖುಷಿ ಪಡಿಸಿದ್ವಿ. ಇದನ್ನ ಕಿತ್ತಾಕ್ ಆಗ್ಲಿಲ್ಲ. ಬೇಡ ಕಿತ್ಬೇಡ, ಸ್ಕ್ಯಾನರ್ ಕಣೆ ಒಳ್ಳೆ. ಅದೇನಿಲ್ಲ ಬಿಡು. ಥ್ಯಾಂಕ್ ಯು. ಕಣ್ಮುಚ್ಕೊ ಇನ್ನೊಂದ್ಸತಿ. ಒಂದ್ ಸ್ವಲ್ಪ ದಯವಿಟ್ಟು ಫ್ಯಾನ್ ಹಾಕಿದ್ರೆ. 1 ನಿಮಿಷ ಇದೆ, ಅಲ್ಲಿ ಸೌಂಡ್ ಬರುತ್ತೆ ವಿಡಿಯೋದಲ್ಲಿ. ಒಂದ್ ಸ್ವಲ್ಪ ಇದೆ. 1 2 3 ಓಪನ್. ಏನಿರ್ಬೋದು? ಹೇಳೆ. ಅದೇನು ಇಷ್ಟು ದೊಡ್ಡ ಬಾಕ್ಸ್ ಅಲ್ಲಾಡ್ಸಕ್ಕೆ ಹೇಳು. ಆಕ್ಸೆಸರೀಸ್ ಏನಾದ್ರು, ಇಯರಿಂಗ್, ರಿಂಗ್, ಬ್ರೇಸ್ಲೆಟ್. ಇನ್ನೊಂದು 50 ಹೇಳು. ಬ್ರೇಸ್ಲೆಟ್. ಸರಿ ಆಯ್ತು. ಇದು ಹೊಸ ಬ್ರೇಸ್ಲೆಟ್. ಆಯ್ತು, ಓಪನ್ ಮಾಡಿ. ಇದು ತುಂಬಾ ಕ್ಯೂಟ್ ಆಗಿದೆ, ಅದಕ್ಕೆ ತಗೊಂಡಿದ್ದು. ಥ್ಯಾಂಕ್ ಯು. ಆಗುತ್ತೆ ಅಂತ ಅನ್ಕೊಂಡಿದೀನಿ. ನನ್ ಕೈ ಲೂಸ್ ಆಯ್ತಂದ್ರೆ ನಿನ್ ಕೈಗೆ ಆಗುತ್ತೆ. ಪರ್ಫೆಕ್ಟ್. ಸಕ್ಕದಾಗಿದೆ ಅಲ್ಲ? ಎಸ್, ಇಟ್ಸ್ ವೆರಿ ಪ್ರಿಟಿ. ಇದಕ್ಕಿಂತ ದೊಡ್ಡ ತಗೊಂಡ್ವಿ, ಬಟ್ ನಿನಗೆ ಅದು ದಿನ ಚಿಕ್ಕ ತಗೊಂಡ್ವಿ. ವೆರಿ ಪ್ರಿಟಿ. ಥ್ಯಾಂಕ್ ಯು ಸೋ ಮಚ್. ಅದು ನಾರ್ಮಲ್ ರಿಂಗ್ ಅಲ್ಲ, ಸಿಲ್ವರ್ ರಿಂಗು. ಥ್ಯಾಂಕ್ ಯು. ಅವರಿಗೆ ಹಿಂಗ್ ತೋರಿಸ್ಬೇಕಂತೆ. ಕಾಣಲ್ಲ. ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಕಣ್ಮುಚ್ಚಿ ಇನ್ನೊಂದ್ಸತಿ. Oh my god, what is this? ಶೋ ದೇವ್ರೆ. ಕಣ್ಮುಚ್ತಾ? ಕಣ್ ತೆಗಿ. ನೀವು ಅಮ್ಮ ಕರೀತವ್ರು. ಇನ್ನೊಂದ್ಸತಿ ಕಣ್ ಮುಚ್ಚಿಸ್ತಾರೆ. ನೀನ್ ಹೇಳ್ದಂಗೆಲ್ಲ ಕೇಳ್ದೆ, ನನ್ಗೇನ್ ಗೊತ್ತಾ. ನೋಡಿ ಗೈಸ್, ನನಗೆ ಇದು ಡ್ರೆಸ್ಸು
ಇವ್ರು ಮುಂಚೆ ಕಡೆ ಮ್ಯಾಗಿ ಅದೇ ಹೆಂಗ್ ಕೂತಿದ್ದೆ ಅವಾಗ್ಲೇ ಕೂದಲೆಲ್ಲ ಹೆಂಗ್ ಇಟ್ಕೊಂಡು ಅಯ್ಯೋ ಇಟ್ಸ್ ಓಕೆ. ಅದಕ್ಕೆ ನ್ಯಾಚುರಲ್ ಅದಕ್ಕೆ ನಾನು ಮಿನಿ ಮ್ಯಾಗಿ ಅಂತೀನಿ. ಅವಳ ನಂಬರು ಹಂಗೆ ಸೇವ್ ಮಾಡಿದ್ದೀನಿ. ಅದೇ ಆವತ್ತಿಂದಾನು ಇದನ್ನೇ ಹೇಳ್ತಾಳೆ, ಅದು ಏನಕ್ಕಂತ ನಂಗೆ ಗೊತ್ತಿಲ್ಲ. ಮ್ಯಾಗಿ ಐಲೈನರ್ ಹಾಕೊಳ್ಳೋದೇ ವಿಚಿತ್ರ. ಇಲ್ಲಿ ನೋಡಿ ಹಿಂಗ್ ಹಾಕೊಳ್ಳೋದು, ಹಿಂಗ್ ಹಾಕೋತಾಳೆ, ಇಲ್ಲಾಂದ್ರೆ ಹಿಂಗ್ ಹಾಕೋತಾಳೆ. ಹಿಂಗೆಲ್ಲ ಎಳೆದು ಬಿಟ್ಟು ಸುಮ್ನೆ ಹಿಂಗ್ ಹಾಕೊಳ್ಳಲ್ಲ. ಸುಮ್ಮನೆ ಇಟ್ಕೊಂಡು ಹಿಂಗ್ ಹಾಕೊಳ್ತೀನಿ, ಹಿಂಗೆ ಹಾಕೊಳ್ಳಕ್ ನಂಗೆ ಬರಲ್ಲ. ಆಯ್ತು ಮ್ಯಾಗಿ, ನೀನೇ ಕರೆಕ್ಟ್. ನಾನು ರಿದ್ದಿ ಮ್ಯಾಗಿ ಮನೆಗೆ ಬಂದಾಗೆಲ್ಲ ಒಂದೊಂದು ಇಯರಿಂಗ್ಸ್ ದೇಪ್ಕೊಂಡು ಹೋಗ್ತೀವಿ. ಒಂದು ದೇಪಿದ್ವಿ ಆಯ್ತಾ, ನನಗೆ ಇಷ್ಟ ಆಗಿತ್ತು, ಇವಳಿಗೂ ಅದೇ ಬೇಕಿತ್ತು. ಅದಕ್ಕೆ ನನ್ನ ಹತ್ರ ಒಂದಿದೆ, ಅವಳ ಹತ್ರ ಒಂದಿದೆ, ಇಬ್ರು ಯೂಸ್ ಮಾಡ್ತಿಲ್ಲ, ಇಬ್ರು ಒಂದೊಂದು ಇಟ್ಕೊಂಡಿದೀವಿ. ಅದು ಇಬ್ರು ಒಬ್ರಿಗೊಬ್ರು ಕೊಡಕ್ ರೆಡಿ ಆಗಿಲ್ಲ. ನಾನು ಅದನ್ನ ಇಷ್ಟ ಅದಕ್ಕೆ ಸರಿ ಇವ್ರಿಬ್ರು ಕೇಳಿದ್ರು ಅಂತ ಕೊಟ್ರೆ ಇಬ್ರು ಯೂಸ್ ಮಾಡ್ತಲ್ಲ, ನಾನು ಯೂಸ್ ಮಾಡ್ತಾ ಪ್ರತಿ ಸತಿ ಇಲ್ಲಿ ಬರ್ತೀನಲ್ಲ, ಇಲ್ಲಿ ಬಂದಾಗ ಇಲ್ಲೆಲ್ಲ ಜೋಡ್ಸಿರ್ತಾಳೆ, ನೋಡ್ತೀನಿ ಯಾವ್ದು ಇಷ್ಟ ಆಗುತ್ತೆ ಅದನ್ನ ಕೈಗೆ ಹಾಕೊಂಡು ಹೋಗ್ತೀನಿ, ಕಿವಿಗೆ ಹಾಕೊಂಡು ಹೋಗ್ತಾ ಇರ್ತೀನಿ. ಇವಾಗ ಇಲ್ಲಿ ಯಾವ್ದೋ ಇಟ್ಟವಳೆ, ಇದೇನ್ ಚೆನ್ನಾಗಿಲ್ಲ. ಮೂಗುದು ಹಿಂಗ್ ಪ್ರೆಸ್ಸಿಂಗ್ ರಿಂಗ್ ಬರುತ್ತಲ್ವಾ, ಅದನ್ನು ಅಷ್ಟೇ, ಅದು ಒಂದಿದೆ. ಏನು ಇಟ್ಟಿಲ್ಲ ಇವಳು, ನಾನು ಬರ್ತಾ ಇದ್ದೀನಿ ಅಂತಾನೆ ಇಟ್ಟಿಟ್ಬಿಟ್ಟವಳೆ. ನಾನು ಏನು ಇಡಲ್ಲ. ಮುಂಚೆ ತಿಪ್ಪೆ ಗುಂಡಿ ತರ ಇರ್ತೈತೆ, ಇವಾಗ ಸ್ವಲ್ಪ ರೂಮ್ನ ಕ್ಲೀನ್ ಮಾಡ್ತಾ ಇದೀನಿ. ಸ್ವಲ್ಪ ಕ್ಲೀನಾಗಿ ಇಟ್ಕೊಳ್ಳೋದು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಇದೇನು ಚೆನ್ನಾಗಿ. ಫಸ್ಟ್ ಟ್ರೆಂಡ್ಸ್ಗೆಲ್ಲ ಹೋಗಿ ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ ಅಂತ ಇರೋ ಇಯರಿಂಗ್ಸ್ ಇದು ಬರುತ್ತೆ, ಅದರಲ್ಲಿ ಅದನ್ನೆಲ್ಲ ತಗೋಬರೋಳು. ಇವಾಗ ಏನಿಲ್ಲ, ಇವಾಗ ನಂಗೆ ಇನ್ಫೆಕ್ಷನ್ ಆಗಿದೆ, ಅದಕ್ಕೆ ಗೋಲ್ಡ್ ಅಥವಾ ಸಿಲ್ವರ್ ಹಾಕೋತೀನಿ, ಅದು ಬೇರೆ ಹಾಕೊಳ್ಳಲ್ಲ. ಇವಾಗ ಮ್ಯಾಗಿ ರಿಚ್ ಆಗಿದ್ದಾಳೆ, ಅದಕ್ಕೆ. ಮ್ಯಾಗಿ ಅವಾಗ ಹೇಳಿದ್ಲಲ್ವಾ ರೋಸು, ಎಸ್ ಇದೇ ರೋಸ್, ಅದು ಡೋಂಟ್ ಲಾಫ್. ಇದೇ ರೋಸ್ ನಾನು ಹೇಳಿದ್ದು, ಇದು ನನಗೆ ನಾವು ಕೊಟ್ಟಿದ್ದು ಫೇವ್ರೆಟ್ಸ್. ಅದೆಲ್ಲ ಹಳೆ ಫೋಟೋಸ್, ಅದೆಲ್ಲ ಕಲರ್ ಹೋಗ್ಬಿಡಿದೆ, ಸೊ ಅದಕ್ಕೆ ಹೊಸದು ಇವಾಗ ಬೇರೆ. ಅವಳು ಒಳ್ಳೆ ಹಳೆ ಕಾಲದ ಫೋಟೋ ತರ ಇದೆ. ನಾವು ಅದಕ್ಕೆ ಅದನ್ನ ಹಾಕಿಲ್ಲ ಇವಾಗ ಅಷ್ಟೇ. ಯಾರ್ಯಾರೋ ಅವ್ರು ಇಲ್ಲಿ ನೋಡಿ, ಮ್ಯಾಗಿ ಫುಲ್ ಚಿಣಮಿಣ ಮಾಡಿ ಇಟ್ಟಿದ್ದಳು ರೀಸೆಂಟ್. ನಮ್ದು ಮಾತ್ರ ತೋರಿಸ್ತೀನಿ ರೀ ಗೈಸ್. ಇಲ್ಲಿ ನಾವು ಇಲ್ಲಿ ನನ್ಗಿದು ಫೇವ್ರೆಟ್ ಇದು ರಿದ್ದಿ ಮನೇಲಿ ಫೋಟೋ, ಅದು ಲೈಟಿಂಗ್ ಚೆನ್ನಾಗಿದೆ, ವೆರಿ ಕ್ಯೂಟ್ ಆಗಿದೆ. ಅವತ್ತು ಎಷ್ಟು ಗಾಳಿ ಬಂದು ಒಂದು ಚೆನ್ನಾಗಿರೋ ಫೋಟೋ ಬಂದಿಲ್ಲ ಅಂತ ಫುಲ್ ಬೇಜಾರಾಗ್ಬಿಟ್ಟು ಕೊನೆಗೆ ಬಂದಿದ್ದು ಚೆನ್ನಾಗಿರೋ ಪಿಕ್ಚರ್ ಇದು ಮತ್ತೆ ಇನ್ನೊಂದು. ನನ್ಗೆ ಈ ಫೋಟೋ ಇಷ್ಟ, ಇವ್ರದ್ದು ಚೆನ್ನಾಗಿದೆ. ನನ್ಗೂ ಇದು ಇಷ್ಟ. ನಿಂಗೆಲ್ಲ ಇಷ್ಟ, ಸುಮ್ನಿರು. ನನ್ಗೆ ಈ ಫೋಟೋ ತುಂಬಾ ಇಷ್ಟ. ನಾನೇ ಕೊಟ್ಟಿದ್ದು ನ್ಯೂ ಇಯರ್ಗೆ. ಹೌದು, ಅಷ್ಟೇ. ಬಾಯ್ ಗೈಸ್, ನಾವು ಬಂದಾಗೆಲ್ಲ ಇಲ್ಲಿ ಅವ್ರದ್ದು ಇನ್ವೆಸ್ಟಿಗೇಟ್ ಮಾಡಬೇಕು. ಕಣೆ, ಬೈ ಬಾಯ್, ಥ್ಯಾಂಕ್ ಯು. ನಾನು ಯಾವಾಗಲೂ ಇದ್ರ ಮೇಲೆ ಇನ್ವೆಸ್ಟಿಗೇಟ್ ಮಾಡ್ತೀನಿ. ಅವಳಿಗೆಲ್ಲ ಎಲ್ಲ ನನ್ನ ಕೂದಲಿಗೆಲ್ಲ ಯಾವಾಗಲೂ ಇಲ್ಲಿ ಬಿಟ್ಟು ಕಣೆ, ಸಿಪ್ಪಕ್ಕಿರೋ ಪರ್ಫ್ಯೂಮ್ ಎಲ್ಲ ಸುರಿತಾ ಹೇಳಿ ಎತ್ತಿ ಹಿಂಗೆ ಮಾಡೋಣ ಅಂತ ಅನ್ಕೊಂಡಿದೀವಿ. ಆಮೇಲೆ ಕ್ವೆಶನ್ಸ್ ಕೇಳ್ತೀನಿ, ಅದು ಯಾರಿಗೆ ಸೂಟ್ ಆಗುತ್ತೆ ಅವರು ಓಡಿಸ್ಕೊಂತಾರೆ. ಮೋಸ್ಟ್ ಲೈಕ್ಲಿ ಟು ಮ್ಯಾರಿ ರಿಚ್. ಹಂಗೆ ಗೊತ್ತಿಲ್ಲ. ನೀನ್ ನೋಡಿ ನಿನ್ಗೆ ಯಾರು ಅನ್ಸುತ್ತೆ ಅಂತ. ಇಬ್ರು ಲಾಫ್ ಇನ್ ಸೀರಿಯಸ್ ಸಿಚುವೇಶನ್ಸ್. ಇವ್ರಿಬ್ರು ನಗ್ಸದ್, ಇವ್ರಿಬ್ರು ಸೀರಿಯಸ್ ಸಿಚುವೇಶನ್ ಎಂತದ್ದು ಇಲ್ಲ. ಇವಳೇ ನಗಲ್ಲ ಊರಿಗೆ ಮುಂಚೆ. ಕಾಲೇಜಲ್ಲೂ ಅಷ್ಟೇ, PUಲಿ ಪಕ್ಕದಲ್ಲಿ ಕುತ್ಕೊಂಡಿರ್ತಾಳೆ. ನಮ್ ಇಂಗ್ಲಿಷ್ ಮ್ಯಾಮ್ ಒಬ್ರಿದ್ದಾರೆ, ಅವ್ರಿಗೆ ಇವಳಿಗೆ ಹೆವಿ ಲವ್. ಅವ್ರೇನೋ ಬೈತಾ ಇದ್ರು, ಮ್ಯಾಗಿ ಏನ್ ಕಾಮಿಡಿ ಅಲ್ವಾ ಅಂತ ಇವಳು ಅಂತ. ನನಗೆ ಬೇರೆ ನಗು ಕಂಟ್ರೋಲ್ ಮಾಡಕ್ ಆಗಲ್ಲ. ಆದ್ರೆ ನಗು ಬರ್ಸದ್ ಇವಳೆ. ಸೊ ಸೀರಿಯಸ್ ಸಿಚುವೇಶನ್ ಆಡೋದು ಇವಳು ಫಸ್ಟ್. ನೆಕ್ಸ್ಟ್, ಸ್ಲೀಪ್ ಡ್ಯೂರಿಂಗ್ ಮೂವಿ. ನಾನಲ್ಲ, ನಾನು ಮಲ್ಗಲ್ಲ. ನಾನು ಯಾವತ್ತೂ ಮಲ್ಗಿಲ್ಲ. ಯಾರು ಇಲ್ಲ, ಆಕ್ಚುಲಿ ಯಾರು ಇಲ್ಲ. ಸುಮ್ನೆ ಹೊಡಿತಾರೆ. ಅದು ಬರ್ಡೇ ಹುಡುಗಿ ಮೇಲೆ ಕಣಿತರನೇ ಇಲ್ಲ. ಬಿಗ್ಗೆಸ್ಟ್ ಸ್ಟಾಕರ್. ಎಷ್ಟು ಸ್ಟಾಕ್ ಮಾಡ್ತಾಳೆ ಅಂದ್ರೆ, ಇವಳು ಸ್ಟಾಕ್ ಅವತ್ತು ಒಂದು ದಿವಸ ಮಾಡಿಲ್ಲ ಅಂದ್ರೆ ನನ್ನ ಜೀವನ ಏನೋ ಆಗಿರ್ತಿತ್ತು. ಇಫ್ ಯು ನೋ ಸ್ಟಾಕ್ ಮಾಡಕ್ ಹೇಳಿದ್ದೆ ಇವ್ರು ಮತ್ತೆ ಇವ್ರ ಫ್ರೆಂಡ್ ಒಬ್ರು ಇದಾರೆ, ಅವ್ರಿಬ್ರು ಒಟ್ಟೊಟ್ಟಿಗೆ ಸ್ಟಾಕ್ ಮಾಡಕ್ ಹೇಳಿದ್ರು. ಅವತ್ ನೀನ್ ಅಕೌಂಟ್ ಹುಡ್ಕಿಲ್ಲ ಅಂದ್ರೆ ನನ್ನ ಜೀವನದಲ್ಲಿ ಎಷ್ಟು ಚೆನ್ನಾಗಿರ್ತಾ ಇತ್ತು. ಜೀವನ ಕೆಲಸತಿ. ಓವರ್ ಥಿಂಕ್ಸ್ ಎವ್ರಿಥಿಂಗ್. ತಗೋ ಯಪ್ಪ, ಎಷ್ಟು ಓವರ್ ಥಿಂಕ್ ಮಾಡ್ತಾರೆ ಅಂದ್ರೆ, ಯಾರಾದ್ರೂ ಇನ್ನೂ ಬದುಕಿರೋರು ಸತ್ತೋಗ್ಬಿಟ್ಟಿರ್ತಾರೆ, ಅಷ್ಟು ಅಂದ್ರೆ ಬದುಕಿರೋರ್ನ ಸಾಯಿಸ್ತಾರೆ, ಅಷ್ಟು ಓವರ್ ಥಿಂಕ್ ಮಾಡ್ತಾರೆ.
ಥೆರಪಿಸ್ಟ್ ಆಫ್ ದ ಗ್ರೂಪ್. 3 ಜನ, 3 ಜನ ಒಬ್ರಿಗೊಬ್ರು ಎಲ್ಲಾರು. ನಾನು ಯಾರಿಗೂ ಹೊಡಿಲಿಲ್ಲ. ನಾನು ಜೋರಾಗಿ ಹೊಡಿತಾ ಇಲ್ಲ, ಕನಿಕರ ತೋರಿಸ್ತಾರೆ ಸ್ವಲ್ಪ. ನಾವು ತೋರಿಸ್ತೀವಿ ಅನ್ಕೋಬೇಡ. ಕ್ರೈ ಬೇಬಿ. ಇವಳು ಕ್ರೈ ಮಾಡ್ತಾಳೆ ಆಕ್ಚುಲಿ. ಹೌದು, ಇವ್ರಿಬ್ರೆ ಒಳ್ಳೆ ಜಾಸ್ತಿ ಆಡಲ್ಲ, ನಾವಿಬ್ರು ಎಲ್ಲರಿಗೂ ಆಡೋದು. ಹೌದು. ಏನೋ ನೋಡಿದ್ವಿ ಆಡೋದು. ಅವ್ರಿಗೆ ನನ್ಗೂ ಗೊತ್ತಿಲ್ಲ ಸಲ ಆಗುತ್ತೆ, ಬಟ್ ಇವ್ರಿಗೆ ಏನ್ ಎಮೋಷನ್ ಜಾಸ್ತಿ ಇರುತ್ತೆ. ಕೋಪ ಬಂದ್ರೆ ಕಿಚ್ತಾ ಇರ್ತಾರೆ, ಹಂಗೆ ಕಣ್ಣಲ್ಲಿ ನೀರು ಸುರಿತಾ ಇರುತ್ತೆ. ನಗು ಬಂದ್ರೆ ನಗ್ತಾನೆ, ಇಬ್ರಿಗೂ ಕಣ್ಣಲ್ಲಿ ನೀರು ಸುರಿಯುತ್ತೆ. ಎಕ್ಸ್ಪೀರಿಯನ್ಸ್ ಇವ್ರಿಬ್ರು. ನಾನು ನಗು ಬಂದ್ರೆ ನಗ್ತೀನಿ, ಇವ್ರಿಲ್ಲ. ನಗು ಬಂದ್ರು ಕಣ್ಣಲ್ಲಿ ನೀರು ಸುರಿತಾ ಇರುತ್ತೆ. ನೀವು ಸೆಟ್ ಆಗುತ್ತೆ. ಅದು ಇವ್ರಿಬ್ರದು ಐಲೈನರ್ ಎಲ್ಲ ಹಚ್ಕೊಂಡ್ಬಿಟ್ಟಿರ್ತಾರೆ. ಅಳು ಬರ್ತಾ ಇರತ್ತೆ, ನಕ್ಕದಾಗ ಓವರ್ವೆಲ್ಮ್ ಆಗ್ಬಿಟ್ಟು ಅಳ್ತಾ ಇರ್ತಾರೆ. ಅದನ್ನ ಫುಲ್ ಅಂತೆಲ್ಲ ಫುಲ್ ಓವರ್ ಆಕ್ಷನ್ ಮಾಡ್ಕೊಂಡು ಆಗ್ತಾ ಇರ್ತಾರೆ. ಆಯ್ತು ಅಷ್ಟೇ. ಏನೋ ಗಿಫ್ಟ್ ತಂದಿದ್ದಾಳೆ ಗಾಯ್ಸ್ ನನ್ಗೆ, ಮ್ಯಾಗಿಗೆ. ನಾನು ರಿಯಾಕ್ಷನ್ ಕೊಟ್ಬಿಟ್ಟೆ, ಅದೆಲ್ಲ ನ್ಯಾಚುರಲ್ ಆಗಿ ಬರಲ್ಲ ಇವಾಗ. ಏನಿಲ್ಲ, ಸ್ವಲ್ಪ ಎಕ್ಸ್ಪ್ರೆಷನ್ ಕೊಡ್ತಾಳೆ ಅಷ್ಟೇ. ಬಟ್ ಥ್ಯಾಂಕ್ ಯು ಸೋ ಮಚ್. ಪ್ರೌಡ್ ಆಫ್ ಯು. ಹಿಂಗೆ ಚೆನ್ನಾಗಿ ಇರು ಲೈಫಲ್ಲಿ. ಎಮೋಷನಲ್ ಆಗ್ತಾ ಇದ್ದೀನಿ. ಇವು ಚಾಕ್ಲೇಟ್ಸ್ ನಂದಿದೆ, ನಾನು ತಗೋ. ಥ್ಯಾಂಕ್ ಯು ಸೋ ಮಚ್. ತಗೊಳ್ಳಿ ಪಲ್ಲವಿ ಗೌಡ ಅವರೇ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಏನೋ ತಂದೋಳು ನೋಡೋಣ ಏನು ಇಟ್ಕೊಳ್ಳಮ್ಮಿ. ನನಗೆ ತುಂಬ ತುಂಬ ಇಷ್ಟ ಆಯ್ತು ಅದು. ಈ ಪರ್ಫ್ಯೂಮ, ನಂಗೆ ಪರ್ಫ್ಯೂಮ್ಸ್ ಅಂದ್ರೆ ಹೆವಿ ಇಷ್ಟ. ನನಗೂ ಇಷ್ಟ. ನಾನು ನೋಡಿ ಸ್ವಲ್ಪ ನೀನು ಈ ಕಡೆ ಬಾ. ವಾವ್, ಎಷ್ಟು ಕ್ಯೂಟ್ ಆಗಿರಲ್ಲ ಡಬ್ಬ, ಬಾಟಲ್ ಅಸಹ್ಯವಾಗಿ ಡಬ್ಬ. ಸೂಪರ್ ಆಗಿದೆ. ಬಟ್ ನಾನು 3 ಪರ್ಫ್ಯೂಮ್ ಇವಳಿಂದಾನೆ ಹಾಕೊಂಡ್ಬಿಟ್ಟಿದ್ದೀನಿ. ಎಲ್ಲ ಅಸಹ್ಯವಾಗಿ ಮಿಕ್ಸ್ ಆಗುತ್ತೆ, ಬಟ್ ಫ್ರೇಗ್ರೆನ್ಸ್ ತುಂಬ ಅವಳೆಲ್ಲೇ ಹಾಕೋಬಿಟ್ಟು. ನಾನು ಎಲ್ಲೋದ್ರೂ ಎಲ್ಲ ಪರ್ಫ್ಯೂಮ್ ಸಕ್ಕತ್ತಾಗಿದೆ ಫ್ರೇಗ್ರೆನ್ಸ್ ಮಾತ್ರ. ಇಟ್ಸ್ ವೆರಿ ನೈಸ್. ನಾನು ಸೇಮ್ ತಗೊಂಡೆ. ನಾನು ನೆನ್ನೆ ಸೇಮ್ ತಗೊಂಡು ಇವ್ರಿಗೆ, ಗಗನ್ಗೆ, ತೇಜಸ್ವಿಗೆ ಎಲ್ರಿಗೂ ತಗೊಂಡೆ ನೆನ್ನೆ ಪರ್ಫ್ಯೂಮ್. ಥ್ಯಾಂಕ್ ಯು ಸೋ ಮಚ್ ರಿದ್ದಿ ರಾವ್. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್. ಇವಾಗ ನಾವು ಮನೆಗೆ ಹೊರಟ್ವಿ ಗಾಯ್ಸ್. ಮೇಘನ ಅವರು ವಾಪಸ್ ಕಳಿಸ್ತಿದ್ದಾರೆ ನಮ್ಮ ಮನೆಗೆ. ಪ್ಲಾನ್ ಮಾಡಿಬಿಟ್ಟು ಎಲ್ಲಾದರೂ ಆಚೆ ಹೋಗೋಣ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಇಟ್ ವಾಸ್ ವೆರಿ ನೈಸ್. ಆದರೆ ಬಂದೆ, ಬಟ್ ಸಾರಿ, ಸ್ವಲ್ಪ ಇಲ್ಲಿ ಅಲ್ಲಿ ಮ್ಯಾನೇಜ್ ಮಾಡೋಷ್ಟು ಕರೆಕ್ಟಾಗಿ ಟೈಮ್ ಕೊಡೋಕ್ಕಾಗಿಲ್ಲ. ಐ ಆಮ್ ಸಾರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ರಿದ್ದಿ ರಾವ್. ಅನ್ಎಕ್ಸ್ಪೆಕ್ಟೆಡ್ ಮೇಡಮ್ ಅವ್ರು ಕೆಲ್ಸಕ್ಕೆ ಹೋಗ್ತಾರೆ ಅಂದ್ಕೊಂಡೆ ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಓಕೆ ಮ್ಯಾಗಿ, ಬಾಯ್ ಪಲ್ಲು. ಇವಸತಿ ಹೇಳ ಬಾಯ್. ಈ ಥರ ನನಗಂತೂ ಇವತ್ಸತಿ ಅದ್ ಮಾಡ್ತಾಳ, ಇವತ್ಸತಿ ಮುತ್ಕೊಡ್ತಾಳ. ನಾನು ಎಷ್ಟಂತ ಇಸ್ಕೊಳ್ಳಿ. ಒಂದ್ಸತಿನೂ ಮಾಡೇ ಇಲ್ಲ ಅಂತ ಮಾಡಿ ಈ ಥರ ಬೇಜಾರು. ಎಷ್ಟು ಸತಿ ಹಗ್ ಮಾಡಿದ್ದಾಳೆ, ನೀವೇ ವಿಡಿಯೋದಲ್ಲಿ ಕೌಂಟ್ ಹಾಕೊಳ್ಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ನಾನು ಎಷ್ಟು ಸತಿ ಅಂತ ಹಗ್ ಮಾಡ್ಲಿ? ನಾನು ಮನುಷ್ಯ ಆಯ್ತಾ? ನನ್ನ ಕೈಲಿ ಆಗಲ್ಲ, ಅಷ್ಟೊಂದು ನನ್ನ ಕೈಲಿ ಟಚ್ ಆಗಲ್ಲ ಅಷ್ಟೇ. ಆಯ್ತು ಬಿಡು, ಬೇಜಾರಾಗ್ಬೇಡ ಹಾಗೆ ಅಷ್ಟೇ ಗೈಸ್. ಇವಾಗ ನಾವು ಮನೆಗೆ ಹೊರಟ್ವಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್. ಹಾಗೆ ಖುಷಿ ಆಯ್ತಾ? ತುಂಬ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್. ಓಕೆ, ಬೈ ಗಾಯ್ಸ್. ಬಾಯ್ ಬಾಯ್.